ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಉಪ್ಪಿನಕಾಯಲ್ಲಿ ಹಲವಾರು ವಿಧಾನ, ಅದರಲ್ಲಿ ಇದು ಒಂದು ವಿಧಾನ. ಒಂದು ವರ್ಷ ಇಟ್ಟರು ಕೆಡದೇ ಇರೋವಂಥ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಬೇಸಿಗೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ಮಾಡಲೇಬೇಕು. ಇದನ್ನು ಜಾಡೀಲಿ ಹಾಕಿ ಒಂದು ವರ್ಷ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಸವಿಬೋದು. ಈ ಉಪ್ಪಿನಕಾಯಿ ಮಾಡೋಕ್ಕೆ ನೋಡಿ, ಇದು ಉಪ್ಪಿನಕಾಯಿ ಮಾವಿನಕಾಯಿ, ಹುಳಿ ಮಾವಿನಕಾಯಿ. ಇದನ್ನ ಸುಮಾರು 6 ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನ ನೀಟಾಗಿ ತೊಳ್ಕೊಂಡು ಉಪ್ಪು ಹಾಕಿ ನೀರಲ್ಲಿ ನೀಟಾಗಿ ತೊಳ್ಕೊಂಡಾದ್ಮೇಲೆ ಒಂದು ಬಟ್ಟೆಯಲ್ಲಿ ಒಣಗೋ ಥರ ನೀಟಾಗೆ ಒರೆಸ್ಕೋಬೇಕು. ಪೂರ್ತಿಯಾಗಿದ್ದು ಸ್ವಲ್ಪನೂ ನೀರಿನ ಪಸೆ ಇಲ್ಲದೆ ನೀಟಾಗೆ ಒರೆಸ್ಕೊಂಡು ಆರಿಸಿ ಇಟ್ಕೋಬೇಕು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದ್ರ ತೊಟ್ಟು ಭಾಗನ ತೆಗೆದು ನೀಟಾಗಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೋಬೋದು. ಬೇಗನೆ ಮುಗಿಸೋ ಹಾಗಿದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟು. 1 ವರ್ಷಗಳ ಕಾಲ ಇಟ್ಕೊಳ್ಳೋದಾದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ 1 ವರ್ಷ ಆರಾಮಾಗಿ ಇದನ್ನು ಬಳಸ್ಕೋಬೋದು. ಮಾವಿನಕಾಯಿ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಹುಳಿ ಇರೋವಂಥ ಮಾವಿನಕಾಯಿ ತೊಗೋಬೇಕು. ಎಳೆದು ಅಥವಾ ಹಣ್ಣಾಗಿರೋವಂಥ ಮಾವಿನಕಾಯಿ ತೊಗೋಬಾರ್ದು. ಮಾವಿನಕಾಯಿ ಹುಳಿ ಇದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ 3 ಒಳ ಹಿಡಿಯೋಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪಿನಕಾಯಿಗೆ ಕಲ್ಲುಪ್ಪು ಹಾಕೋದ್ರಿಂದ ರಸ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. 1/4 ಸ್ಪೂನಷ್ಟು ಅರಿಶಿನ ಪುಡಿ, ಇದೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ಇದನ್ನು ಕೈಯಿಂದನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೋದು. ಈ ಉಪ್ಪು ಅರಿಶಿನ ಪುಡಿ ಎಲ್ಲ ಮಾವಿನಕಾಯಿ ಹೋಳುಗಳಿಗೂ ಮಿಕ್ಸ್ ಆಗಬೇಕು. ಇಲ್ಲಿ ಒಂದು ಉಪ್ಪಿನಕಾಯಿ ಜಾಡಿ ತೊಗೊಂಡಿದ್ದೀನಿ. ಮಾವಿನಕಾಯಿ ಹೋಳುಗಳನ್ನು ಹಾಕ್ಕೊಂಡು ಇದನ್ನು 1 ದಿನ ಹಾಗೆ ಇಡಬೇಕು. ಇದರಲ್ಲಿರೋ ನೀರು ಚೆನ್ನಾಗೆ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಮುಚ್ಚಿ 1 ಡೇ ಅಥವಾ 2 ದಿನ ಇಡ್ತಾರೆ, ಒಬ್ಬೊಬ್ರು 3 ದಿನನೂ ಇಡ್ತಾರೆ. ನಾನು ಇಲ್ಲಿ 1 ದಿನ. ನೋಡಿ, ಚೆನ್ನಾಗಿ ಉಪ್ಪು ನೀರು ಬಿಟ್ಟಿದೆ. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಇದು ನೋಡಿ, ಸಾಸಿವೆ ಮತ್ತೆ ಮೆಂತೆ. ಸಾಸಿವೆನ 2 ಸ್ಪೂನಷ್ಟು ತಗೊಂಡು 1/4 ಸ್ಪೂನಷ್ಟು ಮೆಂತೆ ಕಾಳು ತಗೊಂಡು ಚೆನ್ನಾಗಿ ಹುರಿದು ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಪೌಡರ್ನ 1/2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಎಲ್ಲ ಹಾಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಕೊಡೋಣ. ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ಡೇ ಹಾಗೆ ಇಡಬೇಕು. 1 ದಿನ ಇಟ್ಟಾಗ ಇದರಲ್ಲಿರೋ ರಸ ಬಿಟ್ಕೊಂಡು ಗಟ್ಟಿಯಾಗಿ ಚೆನ್ನಾಗಾಗತ್ತೆ. ಈ ಬೆಲ್ಲದ ಪುಡಿ ಹಾಕಿರೋದ್ರಿಂದ ಒಂದೊಳ್ಳೆ ಟೇಸ್ಟು ಮತ್ತು ಬ್ಯಾಲೆನ್ಸ್ ಆಗಿರುವಂಥ ಡಿಶ್ ಆಗುತ್ತೆ. ಇದು ಟೇಸ್ಟಿಯಾದಂಥ ಮಾವಿನಕಾಯಿ ಉಪ್ಪಿನಕಾಯಿ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಆ ಫ್ಲೇವರು ಹಾಕ್ಕೊಳ್ಳಿ, ಇಲ್ದಾದರೆ ಬರೀ ಸಾಸಿವೆ ಸಿಡಿಸ್ಕೊಂಡು ಹಾಕೋಬೋದು. ಕರಿಬೇವು ಚೆನ್ನಾಗೆ ರೋಸ್ಟ್ ಆಗಬೇಕು. ಈ ಕಾದಿರೋ ಎಣ್ಣೆಯಲ್ಲಿ ಬೇಗನೆ ರೋಸ್ಟ್ ಆಗೋಗುತ್ತೆ. ಇದಕ್ಕೆ 1-2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಮತ್ತು 1 ವರ್ಷ ಇಡೋ ಉಪ್ಪಿನಕಾಯಿ ಕೆಡೋದಿಲ್ಲ. ಹಾಗಾಗಿ ಹಿಂಗನ್ನು ಬಿಸಿ ಎಣ್ಣೆಗೆ ಹಾಕಿ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗಕ್ಕೆ ಬಿಡೋಣ. ಒಂದು 5ರಿಂದ 10 ನಿಮಿಷ ತಣ್ಣಗಾಗಬೇಕಿದು ಒಗ್ಗರಣೆ. ಇಲ್ಲಿ ಉಪ್ಪಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ದಿನ ಆಗಿದೆ. ಇದಕ್ಕೆ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಈ ಬೆಲ್ಲದ ಪುಡಿ ಹಾಕೋದ್ರಿಂದ ಉಪ್ಪು, ಖಾರ, ಹುಳಿ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಬೆಲ್ಲದ ಪುಡಿ ಇಲ್ಲ ಅಂದರೆ ಸಕ್ಕರೆನೂ ಹಾಕ್ಕೋಬೋದು. 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ತಣ್ಣಗಾದಂಥ ಒಗ್ಗರಣೆನ ಹಾಕ್ಕೊಳ್ಳೋಣ. ಇದು 1 ಡೇ ಇಟ್ಟರೆ ಚೆನ್ನಾಗಿ ಖಾರ ಎಲ್ಲ ಹಿಡಿಯುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 5 ನಿಮಿಷ ಮುಚ್ಚಿಟ್ಟು ಆಮೇಲೆ ಈ ರೆಡಿಯಾದಂಥ ಒಗ್ಗರಣೆ, ತಣ್ಣಗಾಗಿರೋವಂಥ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗೊಂದು ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಯಿತು. ತುಂಬಾ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಮಾಡುವಂಥ ಮಾವಿನಕಾಯಿ ಉಪ್ಪಿನಕಾಯಿ. ಇದು ಎಲ್ಲ ತಿಂಡಿ ಊಟದ ಜೊತೆ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ.